ಹಾಯ್ ಹಲೋ ನಮಸ್ತೆ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಆಲೇ 2 ಮಂತ್ಸ್ ಆಗಿತ್ತು ಜಿಮ್ಗೆ ಹೋಗಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗೋಣ ಅಂತ ರೆಡಿಯಾಗಿ ಜಿಮ್ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಅಂದಿಗೆ ರೋಡಲ್ಲಿ ಹೋಗ್ತಾ ನಮ್ಮ ಟ್ರೈನರ್ ಬರೋ ಸ್ವಲ್ಪ ಲೇಟ್ ಆಯಿತು. 30 ಮಿನಿಟ್ಸ್ ಥ್ರೆಡ್ಮಿಲ್ ಮುಗಿಸಿ ನೆಕ್ಸ್ಟ್ ಆಮೇಲೆ ವರ್ಕೌಟ್ ಎಲ್ಲ ಮುಗಿಸಿ ಆಚೆ ಬಂದೆ. ಅಲ್ಲಿಂದ ಹೊರಟಿ ಮಾರ್ಕೆಟಿಗೆ ಬರ್ತೀನಿ. ಮಾರ್ಕೆಟಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಅಲ್ಲಿಗೊಬ್ಬ ಬರ್ತಾನೆ. ನಮ್ಮ ಮನೆಯವರು ಅವ್ನ ಕೈಲಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ಸೋಣ ಅಂತ ಅಂದ್ಕೊತಾರೆ. ಯಾಕಂದರೆ ಸ್ವಲ್ಪನೂ ವ್ಯಾಪಾರ ಇರಲಿಲ್ಲ. ಅವ್ನು ಡ್ಯಾನ್ಸ್ ಮಾಡಲ್ಲ, ಆಮೇಲೆ ಬರ್ತೀನಿ ಅಂತ. ಅಷ್ಟೊತ್ತಿಗೆ ನಮ್ಮ ಹುಡುಗ ಬಂದ. ಅವನು ರಿಯಾಕ್ಷನ್ ಹೇಗಿದ್ದೇನೆ. ಕೂತು ನಮಗೆ ಬೇಜಾರಾಗೋಯ್ತು. ಬುಧವಾರ ಆಗಿರೋದ್ರಿಂದ ಒಂಚೂರು ಜನ ಇಲ್ಲ. ನಮ್ಮ ಮನೆಯವ್ರು ನೋಡಿ ಸಾಂಗ್ ಕೇಳ್ಕೊಂತಿದ್ದೆ. ನಮ್ಗೆ ಅಂಗಡೀಲಿ ಅಡುಗೆ ಮಾಡೋದ್ರಿಂದ ಏನು ಟೆನ್ಷನ್ ಇಲ್ಲ. ಅದೇ ಆಂಟಿ ಅಡುಗೆ ಮಾಡೋರು. ಇವತ್ತೇನು ಸ್ಪೆಷಲ್ ಅಂಗಡೀಲಿ ಅಂದರೆ ಚಿಕನ್ ಸಾಂಬಾರು ಮತ್ತು ಅವರೆಕಾಳು ಸಪ್ಪೆಸರು ಎರಡೂ ಮಾಡಿದ್ವಿ. ಅದು ತಿನ್ಬೋದು, ಇದು ತಿನ್ಬೋದು ಅಂತ. ಚಿಕನ್ ಸಾಂಬಾರು ಮಾಡಿದ್ವಿ, ಅವರೆಕಾಳು ಸಪ್ಪೆಸರು ಮಾಡಿದ್ವಿ. ತುಂಬ ಹೊಟ್ಟೆ ಸಿಕ್ತಿತ್ತು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಇವ್ರ ರಿಯಾಕ್ಷನ್ ನೋಡಿ ಸರ್. ನಮ್ಮ ಚೇತು ಆಂಟಿ ವಿಡಿಯೋ ಮಾಡ್ತಾನೆ. ಆಂಟಿ ಸುಮ್ಮನಿರೋ ನಮ್ಮ ಮನೆಯವರು ಅಲ್ಲೇ ಕೂತ್ಕೊಂಡು ಊಟಕ್ಕೆ ಕೂತಿದ್ದಾರೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಆಚೆ ಹುಡುಗರು ವ್ಯಾಪಾರ ಮಾಡ್ತಾಯಿದ್ದಾರೆ. ಅವರು ಊಟಕ್ಕೆ ಬರಬೇಕು. ಇಬ್ಬರಾದ್ಮೇಲೆ ಇಬ್ಬರು ಊಟಕ್ಕೆ ಬರೋದು. ಅಂಗಡಿ ಮೇಲೆ ಯಾರಾದರೂ ಇರಬೇಕಲ್ಲ ಅಂತೇಳಿ. ನೋಡ್ರಿ, ಇವ್ರು ಯಾರಾದರೂ ಫೋನ್ ಬಿಟ್ಬಿಟ್ಟು ಊಟ ಮಾಡ್ತಾವ್ರ. ಫೋನು ಯಾವಾಗಲೂ ಫೋನು. ನೋಡಿ, ಈ ಆಂಟಿನೇ ನಮಗೆ ಅಡುಗೆ ಮಾಡೋದು. ಅವೇನು ಹೇಳಿದ್ರು ಮಾಡಿಕೊಡ್ತಾರೆ. ಊಟ ಎಲ್ಲ ಆಯಿತು. ಎಲ್ಲ ಆಚೆ ಬಂದ್ವಿ. ಜನ ಇಲ್ದಿದ್ದಕ್ಕೆ ನಮ್ಮ ಚೇತು ಒಂದು ಐಡಿಯಾ ಮಾಡ್ತಾಯಿದ್ದ. ಅಂಗಡಿ ಇಲ್ಲಾಂತಿದ್ರೆ ನಾವು ಆರ್ಕೆಸ್ಟ್ರಾ ಮಾಡಿದ್ರೆ ಇಲ್ಲಿರೋ ಹುಡುಗರು ಯಾವ್ಯಾವ ಕೆಲಸ ಮಾಡ್ಬೋದು ಅಂತ. ಅವ್ನು ಫಸ್ಟೇ ಡೈಲಾಗ್ ಹೊಡಿಯೋದು ನಂಬರ್ 1 ಎಕ್ಸ್ಪರ್ಟು. ಒಬ್ಬೊಬ್ರಿಗೂ ಒಂದೊಂದು ಲೈನ್ಸ್ ಹೇಳ್ತಾ ಇದ್ದ. ಅವ್ರು ಈ ಥರ ಮಾಡಿ ನಮ್ಮ ರವಿಗೆ ಒಂದು ಕೆಲಸ ಕೊಡ್ತಾಯಿದ್ದ. ಎಲ್ಲ ಆಯಿತು, ಮಾತಾಡಿದ್ದು. ಏನು ಮಾಡೋಣ, ಜನ ಇಲ್ಮೇಲೆ ಟೈಮ್ ಪಾಸ್ ಮಾಡಲೇಬೇಕಲ್ಲ. 5 o'clock ಒಬ್ಬರು ಚೀಟಿ ಕಲೆಕ್ಷನಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ವೀಡಿಯೋ ಮಾಡ್ತಿರೋದು ನೋಡಿ ಬಂದು ಅವರೇನೆ ಸ್ವಲ್ಪ ಪೋಸ್ ಕೊಟ್ಟು ತುಂಬ ಹೋಗಿದೆ ನೋಡಿ, ಸೊಪ್ಪು ಸಿಗ್ತದೆ. A few moments later. ಏನು ಬರೀತಾರೆ ಚಿನಿ? ವಂಶಿಗೆ ನಾಳೆ ಕಾಂಪಿಟೇಷನ್ ಐತಲ್ಲ, ಅದಕ್ಕೆ ಸೆಂಟೆನ್ಸ್ ಬರೀತಾ ಇರೋದು. ವಂಶಿ ಬಯಾಟ್ ಮಾಡಲ್ಲ. ಓಕೆ. ವಂಶಿ ಸಂಜೆ ಬಂದು ಸ್ಕೂಲಿಂದ ನಾಳೆ ಸೋಷಲ್ ಡೇ ಇದೆ, ನಾನು ಫ್ಯಾನ್ಸಿ ಡ್ರೆಸ್ ಹಾಕಬೇಕು ಅಂತ ಹೇಳ್ದ. ಅವಾಗ ನಾನು ನಮ್ಮ ಮನೆಯವ್ರು ಯೋಚನೆ ಮಾಡಿ ಯಾವ ಡ್ರೆಸ್ ಹಾಕಿದ್ರೆ ಅವ್ನಿಗೆ ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಫಿಕ್ಸ್ ಆದ್ವಿ. ವಂಶಿ ಯಾವ ಡ್ರೆಸ್ ಹಾಕ್ತಾನೆ ಅಂತ ನೋಡೋಕ್ಕೆ ನಾಳೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. 2 ಡೇಸಿಂದ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ರವಿ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಕಲಿತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇನಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.